ನಮ್ಮ ಜೊತೆಗೆ ಹಿರಿಯ ನಟ ಮಂಡ್ಯ ರಮೇಶ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಬ್ಯಾಂಕ್ ಜನಾರ್ದನ್ ಅವರ ಒಡನಾಟದ ಬಗ್ಗೆ ತಾವು ನೆನಪು ಮಾಡ್ಕೊಳ್ಳೋದಾದ್ರೆ? ಬ್ಯಾಂಕ್ ಜನಾರ್ದನ್ ಬಗ್ಗೆ ನನಗೆ ಅಪೂರ್ವವಾದ ಗೌರವ. ಯಾಕೆ ಅಂದರೆ ಅವ್ರು ನೆನೆಸ್ಕೊಂಡ ತಕ್ಷಣ ಕಣ್ಮುಚ್ಕೊಂಡು ಹಿಂಗೆ ಬಿಟ್ಟರೆ ಬ್ಯಾಂಕ್ ಜನಾರ್ದನ್ ಮುಖ ತುಂಬು ನಗೆ, ಯಾವಾಗಲೂ ನಗ್ತಾರವರು. ಮತ್ತು ಅಪಾರ ಆತ್ಮವಿಶ್ವಾಸದಿಂದ ಬದುಕಿದ ಮನುಷ್ಯ ನೋಡ್ರಿ. ಅವರ ಯೌವನದ ಕಾಲದಲ್ಲಿ ಒಂದು ದೊಡ್ಡ ಮೋಟ್ರ್ ಬೈಕ್ ಇಟ್ಕೊಂಡು ಅವರು ಮತ್ತು ಒಂದು ಸೋಮು ಅಂತ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರು, ಇಡೀ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ ಎಲ್ಲ ಓಡೋಗೋದು ನಮಗೊಂದು ಅವಕಾಶ ಕೊಡಿ, ನಮ್ಗೆ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ ಎಲ್ಲ ಓಡೋಗೋದು ನಮಗೊಂದು ಅವಕಾಶ ಕೊಡಿ ಅನ್ನೋದು. ಆವಾಗ ಫೋಟೋ ತೆಗೆಯೋದು ಸಿಗ್ತಾ ಇರೋದು ಭಾಳ ಕಷ್ಟ. ಇವಾಗ ಈಸಿ, ರೀಲ್ಸ್ ಮಾಡ್ಬೋದು, ಮತ್ತೊಂದಿನ ಮಾಡ್ಬೋದು. ಅವಾಗ ಆ ಥರ ಸಂದರ್ಭಗಳಲ್ಲಿ ಎಲ್ಲಿ ಶೂಟಿಂಗ್ ಆದರೂ ಓಡೋಗೋದು ಒಂದು ಅವಕಾಶ ಕೇಳೋದು. ಅಲ್ಲಿ ಎಷ್ಟೋ ಜನ ದುಡ್ಡು ಕೊಡ್ತಾ ಇರಲ್ಲ, ಸೇರಿಸ್ಕೋತಾರಲ್ಲ. ಇವತ್ತು ಬನ್ನಿ ಅಂದರೆ ಇನ್ನೊಂದು ಕಡೆ ಬನ್ನಿ, ಇನ್ನೊಂದು ಕಡೆ ಬನ್ನಿ ತಪ್ಪಿಸಿ ಓಡಾಡಿಸ್ತಾರೆ. ಆ ಹಿಂದಿನ ನಟರು ಕಷ್ಟಪಟ್ಟಿದ್ದು 1% ನಟರ ಕಷ್ಟ ಕೂಡ ಇವತ್ತು ನಾವು ಅನುಭವಿಸ್ತಾ ಇಲ್ಲ. ಅಷ್ಟು ಕಷ್ಟಪಟ್ಟಿದ್ದಾರೆ ಅವರೆಲ್ಲ. ಎಲ್ಲರೂ 500 ಪಿಕ್ಚರು ಅಂತೆಲ್ಲ ಹೇಳ್ತಾರೆ, ಸಾವಿರಾರು ಪಿಕ್ಚರ್ ಆಗೋಗಿದ್ದಾರೆ. ನನಗೆ ಗೊತ್ತು, ಅವರು 10-20 ವರ್ಷದಿಂದಲೇ 500 ಪಿಕ್ಚರ್ ಆಗೋಯ್ತು ಕಣ ನಂದು ಅಂತ ಹೇಳ್ತಾಯಿದ್ರು. ಬ್ಯಾಂಕ್ ಜನಾರ್ದನ್ ಅಂತಂದರೆ ಹೊಸ ತಲೆಮಾರಿನ ಹೊಸ ಯುವಕ ಯುವತಿಯರು, ನಟರು ಯಾರೇ ಬಂದರೂ ಅವ್ರನ್ನ ತುಂಬ ವಿಶ್ವಾಸದಿಂದ ಹೆಗಲ ಮೇಲೆ ಕೈ ಹಾಕಿ, ಬೆನ್ನ ಮೇಲೆ ಒಂದು ಕೈ ಆಡಿಸಿ, ಒಳ್ಳೇದಾಗಲಮ್ಮ ನಿನಗೆ, ಒಳ್ಳೇದಾಗ್ಲಿಕ್ಕಂತ ಬಾರೋ ರಾಜ, ಹಿಂಗೆ ಕಣೋ ನೀನು ರಮೇಶ, ನೀನು ಪಾಪ ಒಳ್ಳೆ ಮಂತ್ರದಿಂದ ಬಂದಂಗೆ ಕಾಣಿಸ್ತಿ, ನೀನು ಈ ಥರ ಡೇಟ್ ಮಾತಾಡ್ಕೋಬೇಕು, ಈ ಥರ ರೇಟ್ ಇಟ್ಕೊ, ನೀನು ಈ ಮೊದಲನೇ ಪಿಕ್ಚರ್ಗೆ ಇಷ್ಟು ತಗೋ, ಎರಡನೇ ಪಿಕ್ಚರ್ಗೆ ಇಷ್ಟು ತಗೋ ಅಂತ ಪಿಕ್ಚರ್ಗಳಿಗೆ ಎಷ್ಟು ದುಡ್ಡು ತೊಗೋಬೇಕು ಮತ್ತು ಯಾವ ಥರ ನಡ್ಕೋಬೇಕು, ಹೆಂಗೆ ನಿಂತ್ಕೋಬೇಕು ಅಂತ ಪಾಠ ಮಾಡ್ತಾರಲ್ಲ. ಇವತ್ತಿನ ಎಷ್ಟೋ ಇನ್ಸ್ಟಿಟ್ಯೂಷನ್ನು ಮಾಡೋಕ್ಕಾಗದಿರುವಂಥ ಕೆಲಸಗಳನ್ನು ಬ್ಯಾಂಕ್ ಜನಾರ್ದನ್ನು ಒಬ್ಬ ವ್ಯಕ್ತಿಯಾಗಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ನೀನೊಬ್ಬನ ಹೆಂಗೆ ಓಲೈಸೋದು ಯಾಮಾರಿಸೋದು ಅನ್ನೋದೆಲ್ಲ ಹೇಳ್ಕೊಡಲ್ಲ. ಇವರು ಓಲೈಸೋದು ಯಾಮಾರಿಸೋದು ಯಾವುದು ಹೇಳ್ಕೊಂಡೆ, ಪ್ರೀತಿಯಿಂದ ನಡ್ಕೊಳ್ಳೋದು ಹೇಗೆ, ಒಬ್ಬ ಇಂಡಸ್ಟ್ರಿ ಉಳಿಯೋಕ್ಕೆ ಏನೇನು ಮಾಡಬೇಕು ಅನ್ನೋದೆಲ್ಲ ಬಹಳ ಪ್ರೀತಿಯಿಂದ ಹೇಳ್ಕೊಡೋರು, ಮೈದಡುವರು. ಆಮೇಲೆ ಎಷ್ಟೊಂದು ಪಿಕ್ಚರ್ಗಳು ನನಗೆ ಗೊತ್ತಿದ್ದಂಗೆ ಇಷ್ಟು ಪಿಕ್ಚರಲ್ಲಿ ನಾನು ತುಂಬ ಪಿಕ್ಚರ್ಗಳೇನಾರು ಹಿರಿಯ ಪೋಷಕ ನಟನ ಜೊತೆ ಮಾಡಿದ್ದೀನಿ ಅಂದರೆ ಅದು ಬ್ಯಾಂಕ್ ಜನಾರ್ದನ್ ಜೊತೆನೇ. ಅದೇ ವಿಶೇಷ. ಅವ್ರ ಜೊತೆ ತುಂಬ ಹೈಯೆಸ್ಟ್ ಮಾಡಿರ್ಬೋದು ನಾನು ಅಂತ. ಆಮೇಲೆ ನಾನು ಹೀರೋ ಮಾಡಿದಾಗ ಕಲರ್ಸ್ ಅನ್ನೋ ಪಿಕ್ಚರಲ್ಲಿ, ಗಡಿಬಿಡಿ ಅನ್ನೋ ಬ್ರದರ್ಸ್ ಅನ್ನೋ ಪಿಕ್ಚರಲ್ಲಿ ಹೀರೋ ಮಾಡ್ತಿದ್ದೆ. ಅದರಲ್ಲಿ ನಾನು 2 ಪಿಕ್ಚರ್ಲು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾನು ಡೈರೆಕ್ಟ್ ಮಾಡಿದ್ದಲ್ಲ, ನಾನು ಪ್ರೊಡ್ಯೂಸ್ ಮಾಡಿದ್ದಲ್ಲ, ನನಗೋದು ಪಿಕ್ಚರ್ ಏನೂ ಸಂಬಂಧ ಇಲ್ಲ. ನಾನೊಬ್ಬ TV ಸೀರಿಯಲ್ನಿಂದ ಆ್ಯಕ್ಟ್ ಮಾಡ್ತಾಯಿದ್ದನು ಆ ಕಾಲದಲ್ಲಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಕೂಡ ನನಗೆ ನೀನು ಈ ಥರ ಮಾಡು, ನೀನು ಈ ಥರ ನಡ್ಕೋ, ಈ ಥರ ನಾಟಕದ ಫಂಕ್ಷನ್ಗಳು ಬಾ, ಈ ಥರ ಫಂಕ್ಷನ್ಗೆ ಹೋಗು, ರಂಗಭೂಮಿ ಬಿಡಬೇಡ. ನಾನೊಂದು ರಜಾ ಮಜಾ ಅಂತ ಶಿಬಿರ ಮಾಡ್ತೀನಿ, ನನ್ನ ನಟನ ಸಂಸ್ಥೆ ಈಗಲೂ ನಡೀತಾ ಇದೆ. ಅಲ್ಲಿಗೆ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರು, ಚೆನ್ನಾಗಿ ನಡ್ಕೊಂಡ್ರು. ನಾನು ಕೊಟ್ಟಷ್ಟು ನಾನು ಮಾತ್ರ ಅಲ್ಲ, ಯಾರೇ ಎಷ್ಟೇ ದುಡ್ಡು ಕೊಟ್ಟರು ಆ ದುಡ್ಡನ್ನು ನಮ್ಮೂರವಾಗಿ ಪ್ರೀತಿಯಿಂದ ತೆಗೆದು ಜೋಬಲ್ಲಿ ಹಾಕ್ಕೊಂಡು ಅದನ್ನು ನಿರಂತರವಾಗಿ ಆ ಮಕ್ಕಳನ್ನ ಪೋಷಿಸ್ತಾ ಅವ್ರ ಮನೇನ ಕಾಪಾಡಿಕೊಂಡ್ರು. ಅವ್ರ ಮನೆ ಮತ್ತು ಅವರ ಸೊಸೆ, ಅವರ ಮಗ, ಅವರ ಇಡೀ ಕುಟುಂಬ ಎಲ್ಲವನ್ನೂ ಕೂಡ ಅತ್ಯಂತ ಜವಾಬ್ದಾರಿಯುತದಿಂದ ಬದುಕಿಸಿದಂಥ ಮನುಷ್ಯ. ತುಂಬ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ. ನನಗೆ ಬಹಳ ದೊಡ್ಡ ಸಂತೋಷ ಯಾವುದು ಅಂತಂದರೆ, ಬ್ಯಾಂಕ್ ಜನಾರ್ದನ್ ಒಬ್ಬ ಜವಾಬ್ದಾರಿಯುತವಾಗಿ, ಗೌರವದಿಂದ, ಘನತೆಯಿಂದ, ಭಾಳ ಪ್ರೀತಿಯಿಂದ ಎಷ್ಟೋ ಹೀರೋಗಳು ತೊಂದರೆ ಕೊಟ್ಟಿರ್ಬೋದು, ಎಷ್ಟೋ ಪ್ರೊಡಕ್ಷನ್ಗಳು ತೊಂದರೆ ಕೊಟ್ಟಿರ್ಬೋದು, ಎಷ್ಟೋ ಪ್ರೊಡಕ್ಷನ್ ಮ್ಯಾನೇಜರ್ಗಳು ತೊಂದರೆ ಕೊಟ್ಟಿರ್ಬೋದು. ಅದೆಲ್ಲವನ್ನು ನಗ್ತಾ ಮುಂದೆ ಏನು ಹೇಳಿದೆ ಹಿಂದೆ ನೋವು ಅನುಭವಿಸ್ಕೊಂಡು ಮುಂದೆ ನಗ್ತಾ ಅದನ್ನೇ ಆ್ಯಕ್ಟ್ ಮಾಡ್ಕೊಂಡು, ಎಂಥ ಎನರ್ಜಿನ್ ರೀ ಅವ್ರು. ಸ್ಕ್ರೀನ್ ಮೇಲೆ ಬಂದರೆ ಅವ್ರ ಕಣ್ಣು, ಮೂಗು, ಬಾಯಿ ಎಲ್ಲ ಕೆಲಸ ಮಾಡ್ತವೆ ಭಾಳ ಚೆನ್ನಾಗಿ. ಅಂದರೆ ಭಾಳ ಪವರ್ಫುಲ್ ನಟ, ತುಂಬ ಶಕ್ತಿ ಆಗ್ತಾ ಇದ್ದ ನಟ. ಎಂಥ ಸ್ಕ್ರೀನಲ್ಲಿ ಕೂಡ ಅವರು ಎನರ್ಜಿ ಇಲ್ಲದೇ ಆ್ಯಕ್ಟ್ ಮಾಡ್ತಾನೆ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡೋರು. ಎಂಥ ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸೋರು. ಅವ್ರಿಗೊಂದು ಶಕ್ತಿ ಇತ್ತು. ಅವರು ಇಶ್ ಪಿಕ್ಚರಲ್ಲಿ ಮಾಡಿದ ಪಾತ್ರ ಆಗಲಿ, ತರ್ಲೆನ್ ಮಗದಲ್ಲಿ ಮಾಡಿದ ಪಾತ್ರ ಆಗಲಿ, ಅನೇಕ ಜಗ್ಗೇಶ್ ಅವ್ರಿಗೆ ಪರ್ಮನೆಂಟು, ಆಮೇಲೆ ಉಪೇಂದ್ರ ಅವ್ರಿಗೆ ಪರ್ಮನೆಂಟು, ಕಾಶಿನಾಥ್ ಎಲ್ಲ ಪಿಕ್ಚರ್ಗಳಲ್ಲಿ ಇರ್ತಾಯಿದ್ರು ಅವರು. ಎಷ್ಟೊಂದು ಕನ್ನಡದಲ್ಲಿ ಯಾವುದನ್ನು ನಾವು ಏನು ಮೇಜರ್ ದೊಡ್ಡ ಹೀರೋಗಳು ಅಲ್ಲದೇ ಇರೋ ಮಾಡುವಂಥ ಪಿಕ್ಚರ್ಗಳು ಯಾವ್ದಾದ್ರು ಇದೆ ಅಂತ ಭಾವಿಸ್ತಾ ಇದ್ವಲ್ಲ ಆ ಕಾಲಕ್ಕೆ. ಆ ಎಲ್ಲ ಪಿಕ್ಚರ್ಗಳು ಹೊಸಬ್ರನ್ನ ಎನ್ಕರೇಜ್ ಮಾಡಬೇಕು, ಅವ್ರ ಜೊತೆ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಆ್ಯಕ್ಟ್ ಮಾಡ್ತಾಯಿದ್ರು. ಅಂದರೆ ಅವ್ರು ಹೊಸಬ್ರನ್ನ ಎನ್ಕರೇಜ್ ಮಾಡೋದ್ರೆ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ. ಅವ್ರು ಗೆದ್ದ ಮೇಲೂ ಇವ್ರು ಯಾರನ್ನ ಇವ್ರು ಗಮನಿಸ್ಕೊಳ್ದೇ ಇದ್ದರೆ, ನೋಡ ಹೊಸದಲ್ಲಿ ಬಂದು ಪಾತ್ರ ನಮ್ಮ ಮಾಡಿ ಅಂತಾರೆ, ಕಮ್ಮಿ ಕೊಡ್ತಾರೆ, ನೆಕ್ಸ್ಟ್ ಪಿಕ್ಚರ್ ಕೊಡ್ತೀವಿ ಅಂತಾರೆ, ಆಮೇಲೆ ಪಿಕ್ಚರೇ ಕೊಡಲ್ಲ, ಮರ್ತೇ ಬಿಡ್ತಾರೆ ನೋಡಯ್ಯ ಹೆಂಗೆ ಅಂತನೋರು. ಎಲ್ಲ ಫಂಕ್ಷನ್ಗಳು ತುಂಬ ನೋವಿತ್ತು. ಅವ್ರನ್ನ ಕನ್ನಡ ಜನತೆ ಪ್ರೀತಿ ಮಾಡಿದಷ್ಟು ಕನ್ನಡ ಸರ್ಕಾರಗಳು ಮತ್ತು ಬೇರೆಯವರು, ಮಾಧ್ಯಮಗಳು ಮತ್ತು ಬೇರೆ ಇದು ಅವ್ರನ್ನ ಗಮನಿಸ್ತಿಲ್ಲ ಅಂತ ನನಗನ್ಸುತ್ತೆ. ಅವ್ರನ್ನ ಯಾವ ಪ್ರಮಾಣದಲ್ಲಿ ಅಕಾಡೆಮಿಗಳು, ಮಾಧ್ಯಮಗಳು ಮತ್ತೊಬ್ಬರು ಗಮನಿಸಬೇಕಾಗಿತ್ತು ಅದು ಗಮನಿಸ್ತಿಲ್ಲ ಅಂತ. ಆದರೆ ಜನ ಬಹಳ ಪ್ರೀತಿ ಮಾಡಿದ್ರು. ಈಗ ಅವರಾಗಲಿ, ಕರ್ಬಸೋಯ ಆಗಲಿ, ಅನೇಕ ಜನ ನಟಗಳು, ಪೋಷಕ ನಟರನ್ನು ಜನ ಬಹಳ ಪ್ರೀತಿ ಮಾಡಿಬಿಟ್ಟಿದ್ದಾರೆ. ನನ್ನನ್ನು ಸೇರಿಸಿ. ಜನರ ಪ್ರೀತಿ ಇಲ್ಲದೆ ಹೋಗಿದರೆ ನಾನು ಏನು ಮಾಡೋಕ್ಕಾಗ್ತಾಯಿರಲಿಲ್ಲ. ಇವತ್ತು ಕಾಮನ್ ಮನುಷ್ಯ, ನಾನೊಬ್ಬ ರಂಗಮಂದಿರ ಕಟ್ತೀನಿ, ರಂಗಶಾಲೆ ಕಟ್ತೀನಿ, ಹಟ್ಟಿದ ಮೇಲೆ ಓಡಾಡ್ತೀನಿ, 100 ಜನ ಪ್ರೀತಿ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಕನ್ನಡ ಜನರ ಪ್ರೀತಿ. ಆ ಕನ್ನಡ ಜನರ ಪ್ರೀತಿಯನ್ನು ಯಾವತ್ತಿಗೂ ಉಳಿಸ್ಕೊಂಡು ಹೋಗೋ ಕೆಲವೇ ನಟರುಗಳಲ್ಲಿ ಬ್ಯಾಂಕ್ ಜನಾರ್ದನ್ ಕೂಡ ಒಬ್ಬರು. ಮತ್ತು ಬ್ಯಾಂಕ್ ಜನಾರ್ದನ್ ವಿಶೇಷ ಏನು ಅಂದರೆ, ರಾಜ್ಕುಮಾರ್ ಅಂತವ್ರ ಜೊತೆ ಮಾಡಿದ್ದಾರೆ, ಉದಯ್ ಕುಮಾರು, ಕಲ್ಯಾಣ್ ಕುಮಾರ್, ಅಲ್ಲಿಂದ GVR ಜೊತೆ ಪಿಕ್ಚರ್ಗಳಲ್ಲಿ ಮಾಡ್ತಾ, ಇಲ್ಲಿ ದರ್ಶನ್, ಸುದೀಪ್ ಅಂತವ್ರ ಜೊತೆ ಕೂಡ ಅವಾಗಿಂದ ಸಣ್ಣ ಹುಡುಗ ದರ್ಶನ್ ಅಂಥವ್ರು ಕೂಡ ಅವ್ರದ್ರಲ್ಲಿ ಕಾಮಿಡಿ ಪಾತ್ರಗಳು, ಅಪ್ಪನ ಪಾತ್ರಗಳು, ಯಾವುದೋ ಪೋಸ್ಟ್ ಮ್ಯಾನ್ ಪಾತ್ರಗಳು,
ಎಲ್ಲ ರವಿಚಂದ್ರನ್ ಪಿಕ್ಚರ್ಗಳಲ್ಲಿ ಮುಂಚೆ ಇರ್ತಾಯಿದ್ರು. ತುಂಬ ಜನ ಅವ್ರನ್ನ ಪ್ರೀತಿ ಮಾಡೋದು ಒಂದು ವರ್ಗ ಸೃಷ್ಟಿ ಮಾಡ್ಕೊಂಡಿದ್ರು. ಅವರು ಕರಿಬಸವ ಎಲ್ಲ ಸೇರಿ ಒಂದು ನಾಟಕ ತಂಡ ಮಾಡ್ಕೊಂಡಿದ್ರು. ಡಿಂಗ್ರಿ ನಾಗರಾಜ್ ಎಲ್ಲ ಹಳ್ಳಿಗೆ ಹೋಗಿ ನಾಟಕ ಮಾಡಿದ್ದಾರೆ. ತುಂಬ ಟಿ ವಿ ಸೀರಿಯಲ್ ಮಾಡಿದ್ದಾರೆ, ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಫಂಕ್ಷನ್ಗಳಲ್ಲಿ ಅಟೆಂಡ್ ಮಾಡಿ ನೂರಾರು ಜನಕ್ಕೆ ಆಶ್ರಯದಾತರಾಗಿದ್ದಾರೆ. ಹಾಗಾಗಿ ಬಹುವರ್ಣ ಇರುವಂಥ, ಬಹುರೂಪಿ ಇರುವಂಥ ಒಂದು ಅತ್ಯದ್ಭುತವಾದಂಥ ಜೀವ ಬ್ಯಾಂಕ್ ಜನಾರ್ದನ್. ಅವರು ಇಷ್ಟೊಂದು ಜನ ಕರ್ನಾಟಕಕ್ಕೆ ಬರ್ತೀವಿ ಇವತ್ತು ಪ್ರತಿಕ್ರಿಯೆ ಮಾಡ್ತಾರೆ ಅಂದರೆ ಅದೊಂದು ಸಾರ್ಥಕವಾದ ಬದುಕು ಅಂತಲೇ ಅನಿಸುತ್ತೆ. ಒಬ್ಬ ನಟನ ಬದುಕಿದೆಯಲ್ಲ, ಅದು ಸಾರ್ಥಕವಾದ ಬದುಕಾಗಬೇಕು ಅಂತಂದರೆ ಅವನು ಎಲ್ಲರ ಜೊತೆ ಬಹುಮುಖಿಯಾಗಿ, ಬಹು ವ್ಯಕ್ತಿತ್ವದಿಂದ ಮತ್ತು ಜೀವನೋತ್ಸಾಹಿಯಾಗಿ ಬದುಕಬೇಕು. ಅವಾಗ ಜನಕ್ಕೆ ಪ್ರೀತಿ ಬರುತ್ತೆ ಅಂತ. ಆ ಪ್ರೀತಿನ ತೋರಿಸ್ಕೊಡೋದು ಹೇಗೆ ಅಂತ ನಮ್ಮಂಥ ಅನೇಕ ಹುಡುಗರುಗಳಿಗೆ, ಅವ್ರ ಕಾಲದ ಹುಡುಗರುಗಳಿಗೆ ಮಾದರಿಯಾಗಿ ನಿಂತ್ಕೊಂಡ್ರವರು. ಅದಕ್ಕಾಗಿ ಇಡೀ ಕುಟುಂಬಕ್ಕೆ ಅವ್ರು ಹೋಗಿದ್ದಾರೆ ಅಂದರೆ ಆ ಥರದೊಂದು ಸಂತಾಪ ಹೇಳ್ತಾ ಆ ದುಃಖವನ್ನು ಭರಿಸೋ ಶಕ್ತಿ ಅವ್ರಿಗೆ ಸಿಗಲಿ ಅಂತ ನಾನು ಹಾರೈಸ್ತೀನಿ ಗೆಳತಿ. ಮೇಜರಾಗಿ ಸರ್ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಕಲಾ ಪ್ರೀತಿ ನೋಡಿ ಅವರು ಸುಮಾರಷ್ಟು ಸಲ ಅವರು ಶೂಟ್ ಮಾಡ್ತಿದ್ದಾಗಲೇ ವರ್ಕ್ ಕೂಡ ಮಾಡ್ತಿದ್ರಂತೆ. ಹೌದು. ಇಲ್ಲ, ಅದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಮಾಡಿದ್ರು. ಯಾವಾಗ ಇದು ಜಾಸ್ತಿ ಕೆಲಸ ಆಗೋಯ್ತು ಕಡೆಗೆ ಬ್ಯಾಂಕ್ನವರು ನೀವು ಸಾಕು ಬ್ಯಾಂಕ್ನವ್ರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಭಾಳ ಸಪೋರ್ಟ್ ಮಾಡಿದ್ದಾರೆ, ಅದು ಅವ್ರಿಗೂ ಗೊತ್ತು. ಆರಂಭದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಬ್ಯಾಂಕ್ನವರು. ಆಮೇಲೆ ಬ್ಯಾಂಕ್ನವ್ರು ಬಿಟ್ಟಾದ್ಮೇಲೆ ಕೂಡ ಅವ್ರು ಬ್ಯಾಂಕ್ ಬಿಟ್ಟ ಮೇಲೆ ಕೂಡ ಕೆಲಸಗಳು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಪಿಕ್ಚರಲ್ಲಿ ಮಾಡಿದಾರಮ್ಮ. ಅಂದರೆ ಕನ್ನಡ ಜನ ಅವ್ರನ್ನ ಗುರುತು ಹಿಡಿದು ಪ್ರೀತಿಯಿಂದ ಮಾಡ್ತಾರೆ. ಆಮೇಲೆ ಅವ್ರ ಮನೆ ಮಠ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ ಅಂತಂದರೆ ಅದು ಒಂದು ದೊಡ್ಡ ಗೌರವ, ಅದು ದೊಡ್ಡ ಸಂತೋಷ ನನಗೆ. ಅವ್ರಿಗೆ ಸಲ್ಲಬೇಕಾದ್ದು ಯಾವುದೋ ಸರ್ಕಾರದಿಂದಲೋ ಮತ್ತೊಂದೇನೋ ಯಾವುದೋ ಅವಾರ್ಡ್ಗಳೋ ಈ ಥರದ್ದೇನೋ ತಲುಪದೇ ಇರ್ಬೋದು. ಆದರೆ ಒಂದು ಸಂಘಟನೆ ಮಾಡ್ಕೋಬೇಕು ಅಂತ ಅವರೆಲ್ಲ ಸೇರ್ಕೊಂಡು ಸಂಘ ಮಾಡಿದ್ರು. ಪೋಷಕ ನಟರ ಸಂಘ ಅಂತಲೇ ಇರಲಿಲ್ಲ, ಕಲಾವಿದರ ಸಂಘ ಅಂತಿತ್ತು. ಪೋಷಕ ನಟರ ಸಂಘ ಮಾಡಿದಾಗ ತುಂಬ ಜನರು ವಿರೋಧ ಬಂತು. ಆದರೆ ಅದೆಲ್ಲ ಸಹಿಸ್ಕೊಂಡು ಇರಲಿ ಬಿಡು, ನಾವು ಮಾಡ್ತೀವಿ, ನಮಗೆ ತೊಂದರೆ ಆಗಿದೆ ಅಂತ ASI ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನೇಕ ಜನರಿಗೆ ಸೈಟ್ ಕೊಡ್ಸೋಕ್ಕೆ ಓಡಾಡಿದ್ದಾರೆ. ಪೋಷಕ ನಟರ ಸಂಘದಲ್ಲಿ ಅವಾಗ ಎಷ್ಟು ಓಡಾಡಿ ಕೆಲಸ ಮಾಡಿದ್ರು ಆರಂಭದಲ್ಲಿ. ಅಂದರೆ ಮೊದಲ ಅಧ್ಯಕ್ಷರು ಬಹುಶಃ ನನಗೆ ಗೊತ್ತಿದ್ದಂಗೆ ಇವರೇ ಅಂತ. ಆಮೇಲೆ ಡಿಂಗ್ರಿ ನಾಗರಾಜ ಬೇರೆಯವರು ಆದರು ಅಂತ ಅಂದ್ಕೋತೀನಿ. ಆದರೆ ತುಂಬ ಕೆಲಸ ಮಾಡಿದ್ರು ಇವರಾಗಲಿ, ಕರ್ಬಸಯ್ಯ ಆಗಲಿ ಎಲ್ಲ. ನಾನು ಮೆಂಬರ್ ಮಾಡಿದ್ದು ಚೆನ್ನಾಗಿ ನೆನಪಿದೆ, ಓಡಾಡಿದ್ರು. ನನಗೆ ತುಂಬ ಹತ್ತಿರದಲ್ಲಿ ನಾನು ಇದುವರೆಗೂ ಮಾಡಿದಂಥ ಹೈಯೆಸ್ಟು ನನ್ನ ಸಿನಿಮಾ ಜರ್ನಿಯಲ್ಲಿ ಒಬ್ಬ ಹಿರಿಯ ಪೋಷಕ ನಟನ ಜೊತೆ ಜಾಸ್ತಿ ಅಭಿನಯಿಸಿದ್ದೀನಿ ಅಂತಂದರೆ ಅದು ಅವರೇನೆ. ಆಮೇಲೆ MS ಉಮೇಶ್ ಅವರು ಬರ್ತಾರೆ, ಬ್ಯಾಂಕ್ ಜನಾರ್ದನೆ. ಯಾಕೆಂದ್ರೆ ಅವ್ರು ಎಲ್ಲ ವರ್ಗಕ್ಕೂ ಸಲ್ತಾಯಿದ್ರು, ಎಲ್ಲ ವರ್ಗಕ್ಕೂ. ರವಿಚಂದ್ರನ್ ಜೊತೆ ಆ್ಯಕ್ಟ್ ಮಾಡಿದ್ರು, ಶಿವರಾಜ್ ಕುಮಾರ್ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು, ಇನ್ಯಾರೋ 2ನೇ 3ನೇ ಹೊಸ ಹುಡುಗರು ಬರ್ತಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು. ಇನ್ಯಾವುದೋ ಸಣ್ಣದೊಂದು TV ಸೀರಿಯಲ್ಲು, ವೆಬ್ ಸೀರೀಸ್ ಬರ್ತದೆ, ಅದಕ್ಕೂ ಆ್ಯಕ್ಟ್ ಮಾಡ್ತೀನಿ ಅಂತನೋರು. ಆ್ಯಡಿಗೆ ಬರೋರು, ಏನೇನೇನೇನೋ ಮಾಡಿಬಿಟ್ಟಿದ್ದಾರೆ. ಭುಜಂಗ ಏನೋ ದಶಾವತಾರ ಇದ್ದಂಗೆ ಬ್ಯಾಂಕ್ ಜನಾರ್ದನದ್ದು ದಶಾವತಾರಗಳಿದೆ. ಆದರೆ ಅವೆಲ್ಲದರಲ್ಲೂ ಪ್ರಾಮಾಣಿಕವಾಗಿ ನಮ್ರತೆಯಿಂದ ದುಡ್ಡು ಇಸ್ಕೊಳ್ದೆ ಕೆಲಸ ಮಾಡಬೇಡ ಅಂತ ಯಾವಾಗಲೂ ಹೇಳೋರು. ಆದರೆ ಅವರೇ ದುಡ್ಡಿಗಾಗಿ ತುಂಬ ಹಪ್ಪಪ್ಸೋದು, ಅವ್ರಿಗೆ ಮೋಸ ಆಗಿದ್ದು ಕೂಡ ಎಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಪೋಷಕ ನಟರ ಹಣೆ ಬರನೇ ಹೆಂಗೇನೋ. ಇವತ್ತಿನ ಪೋಷಕ ನಟರಿಗೆ ಬೇರೆ, ಈ ಕಾಲದವ್ರಿಗೆ ಹೇಗೆ ದುಡ್ಡು ಇಸ್ಕೋಬೇಕು, ಡೇ ವ್ಯವಹಾರ ಇದೆ. ನಮ್ಗೆ ಒಟ್ಟಿಗೆ ಬಲ್ಕಾಗಿ ಕೊಡ್ತಾಯಿದ್ರು, ಇಡೀ ಚಿತ್ರ ಸೇರಿಸ್ಕೊಡ್ತಾಯಿದ್ರು. 1.5 ತಿಂಗಳು 2 ತಿಂಗಳು ಕೆಲಸ ಮಾಡಿದ್ಮೇಲೆ ಎಲ್ಲೋ ಒಂಚೂರು ದುಡ್ಡು ಸಿಗೋದು. ಇವತ್ತು ಡೇ ಲೆಕ್ಕದಲ್ಲಿ ಕೊಡ್ದವರು ಬರೋದೇ ಇಲ್ಲ. ಇವತ್ತಿಂದೇ ಕರೆಕ್ಟ್ ಆ್ಯಕ್ಚುಲಾಗಿ. ಆದರೆ ನಮ್ಗೆ ಅದು ಗೊತ್ತಿರಲಿಲ್ಲ, ಅವಾಗಿನ್ನೂ ಆ ಪದ್ಧತಿ ಇರಲಿಲ್ಲ. ಹಾಗಾಗಿ ಎಲ್ಲ ಓನನಲ್ಲಿ ಎಷ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ, ಇಷ್ಟು ಪಿಕ್ಚರಲ್ಲಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ತರಲೇ ನನ್ನ ಮಗ ತುಂಬ ಪಿಕ್ಚರಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ. ನನ್ನ ಲೆಕ್ಕ ಹಾಕದೇ ಇರೋಷ್ಟು. ಆಮೇಲೆ ಎಷ್ಟೋ ಪಿಕ್ಚರ್ ರಿಲೀಸ್ ಆಗದೆ ಹೋಗ್ಬಿಡ್ತಾವೆ. ನಾವು 1000 ಪಿಕ್ಚರ್ ಮಾಡಿದ್ರು ಅವರು, ಅದರಲ್ಲೊಂದು 200 ಪಿಕ್ಚರ್ ರಿಲೀಸೇ ಆಗಿರಲ್ಲ, ಒಂದು ಅರ್ಧಕ್ಕೆ ನಿಂತೋಗಿರುತ್ತೆ, ದುಡ್ಡು ಕೊಟ್ಟಿರಲ್ಲ. ಅದರ ಎಲ್ಲವನ್ನೂ ಜೀರ್ಣ ಮಾಡಿಕೊಂಡು ಎಲ್ಲರೂ ಹೇಳ್ತಾ ಇದ್ರು ಅವ್ರಿಗೆ 76 ವರ್ಷ ಅಂತ. ನಾನು ಹೇಳ್ತೀನಿ ಅವ್ರಿಗೆ 90 ವರ್ಷದ ಲೆಕ್ಕ ಅಂತ. ನಾವೆಲ್ಲ 20 ವರ್ಷ ಜಾಸ್ತಿ ಬದುಕ್ತೀವಿ. ಯಾಕೆಂತಂದರೆ ನಿಜ ಜೀವನದಲ್ಲಿ ಒಂದು ಮದುವೆ ಆದರೆ ಸಿನಿಮಾದಲ್ಲಿ 20 ಮದುವೆ ಆಗಿರುತ್ತಲ್ಲ. ನಿಜದಲ್ಲಿ ಒಬ್ಬರು ಮಕ್ಕಳಾದ್ರೆ ಸಿನಿಮಾದಲ್ಲಿ 100 ಜನ ಮಕ್ಕಳನ್ನ ಅನುಭವಿಸಿರುತ್ತಲ್ಲ. ಆ ಕಷ್ಟ ನಷ್ಟ ಜೀವನ, ಯಾವುದೆಲ್ಲ ಪೋಸ್ಟ್ ಮಾಸ್ಟ್ರು, ಇನ್ನೆಲ್ಲ ಪೊಲೀಸು, ಇನ್ನೆಲ್ಲ ಇನ್ಸ್ಪೆಕ್ಟ್ರು, ಊರಿಂದ ಊರು ಸುತ್ತುವಂಥದ್ದು, ಹಗಲು ರಾತ್ರಿ ಕೆಲಸ ಮಾಡೋದು, ಬೇರೆ ಅದೆಲ್ಲ ನೇಪಾಳಕ್ಕೆ ಹೋಗು, ಇನ್ನೊಂದು ದೇಶಕ್ಕೆ ಹೋಗು, ಮತ್ತು ಈ ಕರ್ನಾಟಕ ಯಾವುದೋ ಹಳ್ಳಿಗೆ ಹೋಗು, ಅಲ್ಲಿ ನೀರು ನಿಡಿ ಸಿಗದೇ ಇರೋ ಜಾಗದಲ್ಲಿ ಶೂಟಿಂಗ್ ಮಾಡು. ಹಾಗಾಗಿ ಅವಶ್ಯಕತೆಗಿಂತ ಜಾಸ್ತಿ ಜೀವಿಸಿಬಿಟ್ಟಿರ್ತೇವೆ, ಅವಶ್ಯಕತೆಗಿಂತ ಜಾಸ್ತಿ ಜೀವಿಸಿರ್ತೀವಲ್ಲ. ಹಾಗಾಗಿ ನಮ್ಮದು ಸ್ವಲ್ಪ ಜಾಸ್ತಿ ವಯಸ್ಸೇ ಆಗಿರ್ತದೆ. ಕೆಲವರು ಉತ್ಸಾಹ ಉಳಿಸ್ಕೊಂಡಿರ್ತಾರೆ, ಕೆಲವ್ರಿಗೆ ಆಗುತ್ತೆ, ಕೆಲವರು ಸಹಜವಾಗಿ ಹಣ್ಣಾಗ್ತಾ ಹೋಗ್ತಾರೆ. ಹಾಗೆ ಹಣ್ಣಾಗಿರ್ಬೋದು ಅದು ಜೀವ. ಅದಕ್ಕೆ ಸಾರ್ಥಕವಾದ ಬದುಕೋದು. ಅವ್ರ ಮನೆಯವ್ರಿಗೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ ಗೆಳತಿ. ಧನ್ಯವಾದ ಸರ್. ಸೊ ಇದು ಹಿರಿಯ ನಟ ಮಂಡ್ಯ ರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಭಾರತಿ, ಪಬ್ಲಿಕ್ TV.